ಎಷ್ಟು ಧೈರ್ಯ ನಿನ್ಗೆ ಹಿಂಗ್ ಮಾತಾಡಕ್ಕೆ? ನಿನ್ಗೆ ಯಾವಾಗ ಇಷ್ಟು ಧೈರ್ಯ ಬಂತು ನನ್ನ ಹತ್ರ ಹಿಂಗ್ ಮಾತಾಡಕ್ಕೆ? ಇರು, ನಿನಗ್ ಮಾಡ್ತೀನಿ. ಚಿಕ್ಕ ಮಗುವಾದ ನನ್ಹಿ ಪಕ್ಷಿ ಅದರ ಕಾಲಲ್ಲಿ ಒಂದು ದೊಡ್ಡ ಬುಟ್ಟಿ ಮತ್ತೆ ಅದರ ತುಂಬಾ ಧಾನ್ಯ ತಗೊಂಡ್ ಹೋಗ್ತಿತ್ತು. ಅದನ್ನ ಎತ್ಕೊಂಡು ಎಗರ್ಕೊಂಡ್ ಹೋಗ್ತಿತ್ತು. ಆಗ ಜುಗ್ನು ಪಾರಿವಾಳ ಹೀಗನ್ನುತ್ತೆ, ಅರೆ ನನ್ನು, ನೀನಂತೂ ಈ ಬಕೆಟಿಗಿಂತ ಚಿಕ್ಕದಾಗಿದ್ಯಾ, ಆದ್ರೂ ತಗೊಂಡೋಗ್ತಿದ್ಯಾ. ಆ ವೆಯ್ಟ್ ಇಂದಾಗಿ ಕೆಲವು ಸರಿ ಕೆಳಗೆ ಹೋಗ್ತಾ ಇದ್ದಿದ್ಯಾ, ಮತ್ತೆ ಕೆಲವು ಸರಿ ಮೇಲೆ ಹೋಗ್ತಿದ್ಯಾ. ಅಣ್ಣ, ನಾನ್ ಏನ್ ಮಾಡ್ಲಿ? ನನ್ನ ಅಮ್ಮ ಹೇಳಿದ್ಲು ಇದನ್ನ ನಮ್ಮ ಮನೆ ಗೂಡಿನವರೆಗೂ ತಗೊಂಡ್ ಬಾ ಅಂತ. ಅದಕ್ಕೆ ಅಲ್ಲೆಲ್ಲೋ ಇಟ್ಟು ಎತ್ಕೊಂಡ್ ಬರ್ತಿದೀನಿ. ನಿನ್ನ ಅಮ್ಮನಿಗೆ ಇದು ಕಾಣೋದೇ ಇಲ್ವಾ ಹೇಗೆ ನೀನ್ ಚಿಕ್ಕವಳು ಅಂತ? ಮತ್ತೆ ನಿನ್ನ ಹತ್ರ ಈ ಕೆಲಸ ಎಲ್ಲ ಮಾಡಿಸಿದಾಳ? ನಿನ್ ಮೇಲೆ ಅವಳಿಗೇನು ಕರುಣೆ ಇಲ್ವಾ? ನಿನ್ನಪ್ಪ ಟೋಟೋ ಇಲ್ಲಿ? ಅಪ್ಪ ಏನೋ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ, ನಾಳೆ ಸಾಯಂಕಾಲವರೆಗೂ ಬರಲ್ಲ. ಅಣ್ಣ, ನಮ್ಮ ಅಪ್ಪಗೋಸ್ಕರನೇ ನಾನು ನಮ್ನ ಸವತಿ ತಾಯಿ ಜೊತೆ ಇದ್ದೀನಿ. ಇಲ್ಲ ಅಂದ್ರೆ ನನ್ಗ ಅವಳಂದ್ರೆ ಇಷ್ಟನೇ ಇಲ್ಲ. ಸರಿ, ಹಾಗಾದ್ರೆ ಅಮ್ಮ ನೀನ್ ಮನೆಗೆ ಹೋಗು, ನಾನ್ ನಿನ್ನ ಅಮ್ಮನ ಹತ್ರ ಮಾತಾಡ್ತೀನಿ. ಅರೆ ನೇನಿ ಹಕ್ಕಿ, ನಿನ್ನ ಮಗಳ ಮೇಲೆ ಕರುಣೆ ಇಲ್ವಾ ನಿಂಗೆ? ನಿನ್ ಮಗಳಲ್ಲ ಅಂದ್ರೆ ಏನಾಯ್ತು, ಆದ್ರೂ ಮಗು ಅಲ್ವಾ? ನೋಡು ಜುಗ್ನು, ನನ್ನ ಸಂಸಾರದ ಕತೆಗೆ ನೀನ್ ಬರ್ಬೇಡ. ಇದು ನನ್ ಕುಟುಂಬ, ನನ್ ಸಂಸಾರ. ನನ್ಗೇನ್ ಇಷ್ಟ ಇದೆಯೋ ನಾನ್ ಅದನ್ನೇ ಮಾಡೋದು. ನೀನೇನ್ ಅನ್ಕೊಂಡಿದ್ಯಾ ನನ್ ಮಗಳನ್ನ ಕೆಲ್ಸದ ಕಳ್ಳಿ ಮಾಡ್ಬೇಕಂತನಾ? ಈಗ ಅವಳು ಕೆಲ್ಸ ಕಲ್ತಿಲ್ಲ ಅಂದ್ರೆ ಇವಾಗ ಯಾವಾಗ ಕಲ್ತ್ಕೋತಾಳೆ? ಅರೆ, ಕೆಲ್ಸ ಮಾಡೋದಂದ್ರೆ ಒಬ್ಬರ ಜೀವನ ತೆಗಿಯೋದಲ್ಲ ಕಣೆ. ಅರೇ ಜುಗ್ನು ಅಣ್ಣ, ನಾನ್ ನಿನ್ ಸಲಹೆ ಕೇಳಲೇ ಇಲ್ಲ. ದಯವಿಟ್ಟು ನೀನ್ ಇಲ್ಲಿಂದ ಹೋಗು. ಮತ್ತೆ ಮಾರನೇ ದಿನ ನನ್ನು ಪಕ್ಷಿ ಜುಗ್ನು ಪಕ್ಷಿಯ ಮನೆ ಕಡೆ ಹೋಗ್ತಾ ಇತ್ತು. ಅರೆ ನನ್ನು, ಎಲ್ಲಿ ಹೋಗ್ತಿದ್ಯಾ? ಇಡೀ ದಿನ ತಿರ್ಗಾ ಆಡ್ತಿರ್ತೀಯ ನೀನು, ನಿಂಗೆ ಸಾಕಾಗಲ್ವಾ? ಜುಗ್ನು ಅಣ್ಣ, ಅಮ್ಮ ಒಂದ್ ಕೆಲ್ಸ ಹೇಳಿದ್ಲು, ಅದನ್ ಮಾಡಕ್ಕಂತಾನೆ ಹೋಗ್ತಿದ್ದೀನಿ. ನಿನ್ನ ಅಮ್ಮ ಕೆಲ್ಸನೇ ಕೊಡ್ತಿರ್ತಾಳೆ, ನಿನ್ನ ಮೇಲೆ ಕರುಣೆನೂ ಇಲ್ಲ ಏನಿಲ್ಲ ಅವಳಿಗೆ. ಅದೋ ನೋಡು, ನಿನ್ನ ಅಪ್ಪ ಟೋಟೋ ಕೂಡ ಇಲ್ಲೇ ಬರ್ತೀಯಾರೆ. ಟೋಟೋ ಇಬ್ಬರ ಬಳಿ ಬಂದು, ಏನ್ ಜುಗ್ನು ಅಣ್ಣ, ಏನ್ ಮಾತಾಡ್ತಾ ಇದ್ಯಾ ನನ್ ಮಗಳ ಹತ್ರ? ನಿಂಗಂತೂ ಮನೆಗ್ ಬಿದ್ದೆ ಹೋಗಿಲ್ಲ. ಅಲ್ಲ, ನಿಂಗೆ ಏನೂ ಗೊತ್ತಿಲ್ವಾ ನಿನ್ನ ಹೆಂಡತಿ ಈ ಮಗುವಿಗೆ ಎಷ್ಟು ಕಷ್ಟ ಕೊಡ್ತಾಳಂತ? ಅದನ್ ಕೇಳಿ ಟೋಟು ಕಣ್ಣಿಂದ ನೀರ್ ಸುರಿಯುತ್ತೆ. ಮತ್ತೆ ನನ್ನನ್ನ ಹಾಪ್ಕೊಂಡು ಹೀಗಂತಾನೆ, ಜುಗ್ನು ಅಣ್ಣ, ನಂಗ್ ನನ್ ಮನೇಲಿ ಏನಾಗ್ತಿದೆ ಅಂತ ಗೊತ್ತು. ನನ್ನುಗೆ ಒಂದ್ ಅಮ್ಮನ ಅಗತ್ಯತೆ ಇತ್ತು, ಅದಕ್ಕೆ ನಾನಿನ ಮದುವೆ ಆಗಿದ್ ನಾನು. ನಂಗೇನ್ ಗೊತ್ತಿತ್ತು ಅವಳು ಹೀಗ್ ಮಾಡ್ತಾಳೆ ನನ್ನ ಜೊತೆ ಅಂತ? ಮೊದ್ಲು ಹೇಳ್ತಿದ್ಲು ಇವಳು ನನ್ ಮಗಳೇನೆ ಅಂತ. ಈಗ ಚೇಂಜ್ ಆಗೋಗಿದ್ದಾಳೆ. ನೀನೇ ಹೇಳು, ನಾನೇನ್ ಮಾಡ್ಲಿ? ನೋಡಣ್ಣ, ತಪ್ಪು ಕೆಲಸ ಮಾಡೋರಿಗೆ ಶಿಕ್ಷೆ ಕೊಡ್ಲೇಬೇಕು, ಆಗ್ಲೇ ಅವ್ರಿಗೆ ತಿಳಿಯೋದು ಅವ್ರು ತಪ್ಪು ಮಾಡ್ತೀಯಾರಂತ. ನೀನು ಹೇಳ್ತಿರೋದು ಸರಿ ಜುಗ್ನು. ಅಲ್ಲ, ಅವಳ ಜೊತೆ ನಾನು ಏನ್ ಮಾಡ್ಲಿ ಆಗ ಅವಳಿದೆಲ್ಲ ನಿಲ್ಸಕ್ಕೆ? ನನ್ನ ಹತ್ರ ಒಂದು ಐಡಿಯಾ ಇದೆ. ನನ್ನ ಒಬ್ಬ ಫ್ರೆಂಡ್ನ ಮಗಳು ನನ್ನ ಜೊತೆನೇ ಕಾಣ್ತಾಳೆ, ಆದ್ರೆ ಅವಳು ನನ್ನೂ ತರ ಅಲ್ಲ, ತುಂಬಾ ಚಾಲಾಕಿ ಅವಳು. ಮತ್ತವಳಿಗೆ ಜಾದೂ ಎಲ್ಲ ಗೊತ್ತು. ನಂಗನ್ಸುತ್ತೆ ಅವಳು ನಿನ್ನ ಹೆಂಡತಿಗೆ ಬುದ್ಧಿ ಕಳಿಸ್ತಾಳೆ. ನೀನು ನನ್ನೂನ ಮಧು ಮನೆಗೆ ಬಿಟ್ಬಿಡು, ಮತ್ ಮಧುನ ಇಲ್ಲಿ ಕರ್ಕೊಂಬ. ಮತ್ತೆ ಕೆಲವು ದಿನ ಹೊರಗಡೆ ಹೋಗೋ ಕಾರಣ ಹೇಳಿ ಹೋಗ್ ನೀನು. ಸರಿ ಅಣ್ಣ, ಹಾಗೆ ಮಾಡ್ತೀನಿ ನಾನು. ಈಗ ನನ್ನು ಮಧುವಿನ ಜಾಗಕ್ಕೆ ಬರುತ್ತೆ, ಮತ್ತೆ ಮಧು ನನ್ನು ಜಾಗಕ್ಕೆ ಬರುತ್ತೆ. ನನ್ನು ಎದ್ದಳು, ಇದನ್ನ ಎತ್ಕೊಂಡೋಗಿ ಬಿಸ್ಲಲ್ಲಿ ಒಣಗಾಕು, ಇಲ್ಲ ಅಂದ್ರೆ ಇದು ಕೆಟ್ಟೋಗುತ್ತೆ. ನಾನ್ ಯಾಕೋಗ್ಲಿ? ನನ್ ಕೇಳ್ತಿರೋ ಕೆಲ್ಸ ಎಲ್ಲ ಮಾಡೋದು ನಿನ್ ಕೆಲ್ಸ, ಹೋಗಿ ನೀನ್ ಮಾಡು. ಎಷ್ಟು ಧೈರ್ಯ ನಿನ್ಗೆ ಹಿಂಗ್ ಮಾತಾಡಕ್ಕೆ? ನಿನ್ಗೆ ಯಾವಾಗ ಇಷ್ಟು ಧೈರ್ಯ ಬಂತು ನನ್ನ ಹತ್ರ ಹಿಂಗ್ ಮಾತಾಡಕ್ಕೆ? ಇರು, ನಿನಗ್ ಮಾಡ್ತೀನಿ. ನೈನ ಪಕ್ಷಿ ಒಂದು ಕೋಲ್ ತಗೊಂಬರುತ್ತೆ. ನನ್ನು, ಬಾಯಿ ಮುಚ್ಕೊಂಡೋಗಿ ಕೆಲ್ಸ ಮಾಡ್ತೀಯಾ ಇಲ್ಲ ಈ ಕೋಲಲ್ಲಿ ಒದೆ ತಿಂತೀಯಾ ನೀನು? ಮಧು ಕೋಲ್ನ ಹಗ್ಗವಾಗಿ ಬದಲಾಯಿಸ್ತಾಳೆ. ಮತ್ತೆ ನೈನಿನ ಅದರಿಂದ ಕಟ್ಟಾಕ್ತಾಳೆ. ಮತ್ತೆ ಹೀಗಂತಾಳೆ, ಇಲ್ಲಿ ನಾನು ನಿನ್ನ ಕಟ್ಟಾಕ್ತೀನಿ, ನಿನ್ಗೆ ಊಟನೂ ಕೊಡೋದಿಲ್ಲ. ಸ್ವಲ್ಪ ತಾದ್ಮೇಲೆ ಮಧು ನೈನಿ ಮುಂದೆ ಆಹಾರನ ತಿಂತಿರುತ್ತೆ. ಮಗು, ನಂಗೆ ಸ್ವಲ್ಪ ಆದ್ರೂ ಆಹಾರ ಕೊಡು, ನನಗೆ ತುಂಬಾ ಹಶ್ವಾಗ್ತಿದೆ. ನಾನ್ ನಿನ್ಗೆ ಖಚಿತವಾಗ್ಲೂ ಆಹಾರ ಕೊಡ್ತೀನಿ, ಆದ್ರೆ ನೀನ್ ಈ ಬುಟ್ಟಿನ ತಗೊಂಡೋಗಿ ಜುಗ್ನು ಪಕ್ಷಿಯ ಗೂಡಲ್ಲಿಟ್ಬಿಟ್ ಬಾ. ಆದ್ರೆ ನಾನು ಬೆಳಗ್ಗಿಂದ ಏನು ತಿಂದಿಲ್ಲ ಅಲ್ವಾ, ಅದನ್ನ ತಗೊಂಡೋಗೋ ಅಷ್ಟು ಶಕ್ತಿ ನನ್ಗಿಲ್ಲ.
ನೀನ್ ಹೋಗ್ತೀಯಾ ಇಲ್ಲ ಮತ್ತೆ ನಿನ್ನ ಕಟ್ ಹಾಕ್ಬೇಕಾ? ಬೇಡ ಬೇಡ, ನಾನು ಹೋಗ್ತೀನಿ. ನೈನಿ ದೊಡ್ಡ ಬುಟ್ಟಿನ ಎತ್ಕೊಂಡು ಎಗರ್ಕೊಂಡು ಹೋದ್ಲು. ಒಂದೊಂದ್ಸಲ ಮೇಲೆ ಹೋಗ್ತಿದ್ಲು ಮತ್ತೆ ಕೆಳಗಡೆ ಇಳಿತಿದ್ಲು. ಅದರ ಪರಿಸ್ಥಿತಿ ತುಂಬಾ ಹಾಳಾಗಿತ್ತು. ಅದು ಹೆಂಗೋ ಕಷ್ಟಪಟ್ಟು ಜುಗ್ನು ಪಕ್ಷಿಯ ಗೂಡತ್ರ ಹೋಯ್ತು. ಮತ್ತೆ ಅದನ್ನ ನೋಡಿ ಅವನಿಗಂದ, ಅರೆ, ಇವತ್ತು ನೀನ್ ಕೆಲಸ ಮಾಡತಾ ಇದ್ದೀಯಾ? ಏನ್ ಅದ್ಭುತ ಇದು. ಸ್ವಲ್ಪ ದಿನದ ಹಿಂದೆ ನಾನು ಇದೇ ಕೆಲಸ ಮಾಡ್ತಿದ್ಲು. ನಾನ್ ಹೇಳಿದ್ದೆ ಅಲ್ವಾ ನೀನ್ ಅವಳ ಜೊತೆ ಸರಿ ಮಾಡ್ತಾ ಇಲ್ಲ ಅಂತ. ಈಗ ಗೊತ್ತಾಯ್ತಾ ನಿಂಗೆ ಅವಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ? ಹೌದನ್ನ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ಕೈಲಿ ಕೆಲ್ಸ ಎಲ್ಲ ಮಾಡಿಸ್ಬಾರ್ದಾಗಿತ್ತು. ಇದನ್ನ ಅಲ್ಲಿಂದ ಹೊತ್ಕೊಂಬರಷ್ಟೊತ್ತಿಗೆ ಇದರ ಕಷ್ಟ ಏನಂತ ಅರ್ಥ ಆಯ್ತು. ನಿಂಗೆ ನಿನ್ನ ತಪ್ಪಿನ ಅರಿವಾಗಿದೆ ಅನ್ಸನ್ಸುತ್ತೆ. ಈಗ ನಾನು ನಿಂಗೊಂದು ವಿಷಯನ ಹೇಳ್ತೀನಿ. ನಿನ್ ಮನೇಲಿರೋದು ನನ್ನು ಅಲ್ಲ, ಮಧು. ನನ್ನು ಮತ್ತೆ ಮಧು ಟೋಟೋ ಜೊತೆ ಜುಗ್ನು ಪಕ್ಷಿಯ ಗೂಡತ್ರ ಬಂದು ಸೇರುತ್ತೆ. ನನ್ನು ಮತ್ತೆ ಮಧುನ ನೋಡಿ ನೈನಿ ಈಗಂತಾಳೆ, ಅರೆ ಮಗು, ನನ್ನ ಕ್ಷಮಿಸು. ತಿಳಿದೇನೋ ನಾನ್ ತುಂಬಾನೇ ದೊಡ್ಡ ಅತ್ಯಾಚಾರ ಮಾಡ್ಬಿಟ್ಟೆ. ನನ್ಗೀಗ ನನ್ ತಪ್ಪೇನು ಅಂತ ಚೆನ್ನಾಗ ಅರ್ಥ ಆಯ್ತು. ಇನ್ಮೇಲೆ ನಾವೆಲ್ಲರೂ ಸೇರಿ ಕೆಲ್ಸ ಮಾಡೋಣ. ಸರಿ ಆಯ್ತು, ನಿನ್ ತಪ್ಪನ್ನ ನೀನ್ ತಿಳ್ಕೊಂಬಿಟ್ಟೆ ಅಲ್ವಾ? ಬಾ, ನಿನ್ ಮಗಳನ್ನ ನಿನ್ ಮನೇಲಿ ಬಿಡ್ತೀನಿ. ಆದ್ರೆ ಇನ್ ಸ್ವಲ್ಪ ದಿನ ನಿನ್ ಜೊತೆನೆ ನಾನಿರ್ಲಾ? ಹಂಗಂತೇಳಿ ಟೋಟು ನಗಕ್ ಶುರು ಮಾಡುತ್ತೆ. ಮತ್ತೆ ಜುಗ್ನು ಹೀಗಂತಾನೆ, ಮಧು ನಿಲ್ಲು. ಅರೆ ಮಗು, ಬೇಕಂದ್ರೆ ನೀನ್ ನನ್ ಜೊತೆ ಇರ್ಬೋದು. ನನಗೆ ನನ್ ತಪ್ಪೇನಂತ ಅರ್ಥ ಆಯ್ತು. ಇನ್ಮೇಲೆ ಆ ತಪ್ಪನ್ ನಾನ್ ಮಾಡಲ್ಲ. ಮತ್ತೆ ಎಲ್ಲಾ ಪಕ್ಷಿ ಸಂತೋಷವಾಗಿ ಅವರ ಮನೆ ಕಡೆ ಎಗರ್ಕೊಂಡು ಹೋಗುತ್ತೆ. ನಾನ್ ಅನ್ಕೊಂಡೆ ಒಂದೇ ಅಂಶ ಮಿಕ್ಕಿದೆ ಅಂತ. ನೋಡ್ತಿದ್ರೆ ಒಂದ್ ಅಂಶ ತಗೊಂಡ್ರೆ ಇನ್ನೊಂದ್ ಅಂಶ ಫ್ರೀ ಅನ್ಸುತ್ತೆ. ತುಂಬಾ ದಿನದ ಮುಂದೆ ನಡೆದ ಕತೆ. ಒಂದು ದಟ್ಟವಾದ ಕಾಡಲ್ಲಿ ಒಂದು ಮರದ ಕೊಂಬಿನ ಮೇಲೆ ಒಂದು ಗೂಡಿತ್ತು. ಅದ್ರಲ್ಲಿ ಹಂಸದ ಕುಟುಂಬ ಜೀವಿಸ್ತಿತ್ತು. ಅವ್ರಿಗೆ ಒಂದ್ ಮಗು ಕೂಡ ಇತ್ತು. ಅದು ಹುಟ್ಟಿದ್ದಂಗ್ಲೆ ಕಪ್ಪಗುಟ್ಟಿರುತ್ತೆ. ಅದು ಬೆಳಿತಿದ್ದಂಗ್ಲೆ ಅವ್ರ ಅಪ್ಪ ಅಮ್ಮ ಇಬ್ರು ಅದನ್ನ ಸುಮ್ನೆ ಬೈಯೋದು ಶುರು ಮಾಡ್ಬಿಡ್ತಾರೆ. ಇಲ್ಲಿ ನೋಡು, ಎಷ್ಟು ಕಪ್ಪು ಇವನು. ನಮ್ಮ ಪ್ರಜಾತಿಲಂತೂ ಯಾರು ಕಪ್ಪಿಲ್ಲ. ಮತ್ತೆ ಇವನ್ ಹೇಗಾದ? ಹೌದು ರೀ, ಸರಿಯಾಗಿ ಹೇಳಿದ್ರಿ. ನೋಡ್ರಿ, ಈ ತರ ಕಪ್ಪಗ್ ಬಂದು ಹುಟ್ಟಿದೆ ಈ ಮಗು. ಇದ್ರಿಂದ ನಾನು ಮುಖ ತೋರ್ಸಕ್ಕಾಗ್ತಿಲ್ಲ ಆಚೆಯಲ್ಲಿ. ಒಂದ್ ವೇಳೆ ನಮಗೂ ಸುಂದರವಾದ ಮಗು ಹುಟ್ಟಿದ್ರೆ ನಮಗೂ ಮಾನ ಮರ್ಯಾದೆ ಉಳಿತಿತ್ತು. ಇದೇ ತರ ದಿನ ಕಳೀತಾ ಹೋಗ್ತು. ಮತ್ತೆ ಆ ದಿನಾನೇ ಬಂದ್ಬಿಡ್ತು ಈ ಅಂಶಗಳು ಒಂದು ಸುಂದರವಾದ ಮಗುನ ನೋಡೋ ದಿನ. ಅವರಿಬ್ಬರಿಗೆ ತುಂಬಾ ಸುಂದರವಾದ ಒಂದು ಮಗು ಹುಟ್ಟತ್ತೆ. ಆ ಮಗು ಅವ್ರ ಅಪ್ಪ ಅಮ್ಮ ತರನೇ ತುಂಬಾ ಸುಂದರವಾಗಿರುತ್ತೆ. ಇದು ನೋಡು, ಇದನ್ನು ಹೇಳ್ತಾರೆ ಹಂಸ ಅಂತ. ಮತ್ತ ಕಪ್ಪನ್ ನೋಡು, ನೋಡಿ ಯಾರಿಗಾದ್ರೂ ಡೌಟ್ ಆಗುತ್ತೆ ಹಂಸನ ಅಂತ. ಹಾ ರೀ, ನೀವ್ಯಾಕ್ ಚಿಂತೆ ಮಾಡ್ತೀರಾ? ಇವಾಗ ಈ ಮಗು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ನಮ್ ಪ್ರೀತಿ ವಿಶ್ವಾಸ ಎಲ್ಲ ನಾವ್ ಈ ಮಗುಗೆ ತೋರ್ಸೋಣ. ಅಮ್ಮ, ಅಪ್ಪ, ನೀವು ಯಾಕೆ ನಂಗೆ ಟಾಂಟ್ ಕೊಡ್ತಾ ಇರ್ತೀರಾ? ನಾನು ಕಪ್ಪಾದ್ರೆ ಅದು ನನ್ನ ತಪ್ಪ? ಬಾಯ್ ಮುಚ್ಚು. ನಿನ್ನಿಂದಾನೇ ನಮ್ ಮಾನ ಮರ್ಯಾದೆ ಹೋಗಿದೆ. ನಿನ್ನ ಮಗು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಕಪ್ಪ ಅಂಶ ಪಾಪ ಬೇಜಾರಾಗಿ ಅಲ್ಲಿಂದ ಎಗರ್ಕೊಂಡ್ ಹೋಗ್ಬಿಡುತ್ತೆ. ಒಂದಿನ ಆ ಕಾಡಿನ ರಾಜ ಆದ ಗಿಳಿ ಎಲ್ಲಾ ಪಕ್ಷಿಗಳಿಗೆ ಟ್ರೀಟ್ ಇಡುತ್ತೆ. ಅಲ್ಲಿಗೆ ಎಲ್ಲಾ ಪಕ್ಷಿಗಳು ಅವರ ಮಕ್ಕಳ ಜೊತೆ ಬರ್ತವೆ. ಅರೆ, ಈ ಕಪ್ಪು ಹಂಸದ ಅಪ್ಪ ಅಮ್ಮನ ಮೇಲೆ ನೋಡಿ, ಒಂದು ಬೆಳ್ಳಗಿದೆ ಮತ್ತೆ ಇನ್ನೊಂದು ಎಷ್ಟು ಕಪ್ಪಾಗಿದೆ, ನೋಡೋಕೆ ಆಗಲ್ಲ. ಆಗ ಆ ಗಿಣಿರಾಜ ಅಲ್ಲಿಗೆ ಬಂದು ಕಪ್ಪು ಹಂಸವನ್ನ ನೋಡಿ, ಇದು ಎಷ್ಟು ಕಪ್ಪಾಗಿದೆ. ಇದಂತೂ ನಿಮ್ಮ ಹಂಸ ಜಾತಿಗೆ ಕಳಂಕ ಆಗಿರ್ಬೇಕು. ಇಷ್ಟರ ತನಕ ನಾನು ಕಪ್ಪು ಹಂಸನ ನೋಡಿದ್ದೇ ಇಲ್ಲ. ಹಾ ರಾಜ, ನಮ್ಮ ಪ್ರಜಾತಿ ಎಲ್ರು ಸುಂದರವಾಗಿದ್ದಾರೆ, ಎಲ್ರಿಗೂ ಇಷ್ಟ ಆಗುತ್ತೆ. ಪಾಪ ಅದು ಎಲ್ಲರ ಮಾತು ಕೇಳಿ ತುಂಬಾನೇ ಬೇಜಾರಾಗುತ್ತೆ. ನಾನು ಕಪ್ಪು ಹಂಸ ಆದ್ರೆ ಏನಾಯ್ತು? ಅದೇನು ಎಲ್ಲ ಪಕ್ಷಿನೂ ಒಂದೇ ರೀತಿ ಇರ್ಬೇಕಾ? ನನ್ನ ದೃಷ್ಟಿಲಿ ನಾನು ತುಂಬಾ ಚೆನ್ನಾಗಿದ್ದೀನಿ. ಏ ಹುಡುಗ, ಜಾಸ್ತಿ ಮಾತಾಡಬೇಡ. ಒಂದಂತೂ ನೀನ್ ಕಪ್ಪು, ಅದ್ರ ಮೇಲೆ ಮಾತಾಡಕ್ ಮರ್ಯಾದೆನೂ ಇಲ್ಲ. ನಿಂಗಿಲ್ ಮಾತಾಡಕ್ ಹಕ್ಕೂ ಇಲ್ಲ, ಗೊತ್ತಾಯ್ತಾ? ಕ್ಷಮಿಸ್ಬಿಡಿ ಮಹಾರಾಜ, ಈ ಹಂಸ ಅಂತೂ ನಮ್ಮ ಮರ್ಯಾದೆನ ತೆಗ್ದಾಕಾಗಿದೆ. ನಾ ಬರ್ತೀನಿ. ಮತ್ತೆ ಅವ್ರ ಕುಟುಂಬ ಎಲ್ಲರೂ ಸೇರಿ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ನಿನ್ನ ಮಾನ ಮರ್ಯಾದೆ ತೆಗೆದಿಯಲ್ವೇ ದುಷ್ಟಿ, ನಿನ್ನಿಂದ ಎಲ್ಲ ಜಾಗದಲ್ಲೂ ಮಾನ ಮರ್ಯಾದೆ ಹೋಗ್ತಿದೆ. ಹಾ,
ನನ್ ಮರ್ಯಾದೆ ತೆಗ್ದಾಕಿದ್ಯಾ ನೀನು. ಮತ್ತೆ ಚಿಕ್ಕ ಮಗನಿಗೆ ಹೀಗಂತಾರೆ. ಅರೇ ನಿನ್ ತಮ್ಮನ್ ನೋಡು ಎಷ್ಟ್ ಚೆನ್ನಾಗಿದ್ದಾನೆ. ಇವನ ಸುಂದರತೆಯಿಂದ ನಮಗೆ ಮರ್ಯಾದೆ ಜಾಸ್ತಿ ಆಗುತ್ತೆ. ನಿನ್ನ ನೋಡಿದ್ರೆ 4 ಜಾಸ್ತಿ ಹೇಳ್ತಾರೆ. ಇದ್ರಲ್ಲಿ ನಂದೇನ್ ತಪ್ಪು? ನಾನ್ ಕಪ್ಪಿದ್ದೀನಂತ? ಇದಂತೂ ದೇವ್ರು ಕೊಟ್ಟಿದ್ದು. ನಾನು ನಿಮ್ಮ ಮಗ ಅಲ್ವಾ? ಚಿಕ್ಕವ ನನ್ನಕ್ಕಿಂತ ಚಂದ ಇದ್ರೆ ಅದ್ರಲ್ಲಿ ಏನ್ ವ್ಯತ್ಯಾಸ ಇದೆ? ರಕ್ತ ಅಂತೂ ಒಂದೇ ಅಲ್ವಾ? ನೋಡು ನೋಡು ಹೆಂಗ್ ಮಾತಾಡ್ತೆ ಅಂತ. ಹಿಂಗೆ ಕಪ್ಪಗೆ ನೀಚವಾಗಿದ್ರೂನು ಮಾತು ಕಮ್ಮಿ ಇಲ್ಲ. ಹಾ ನೀವನನ್ನ ಮನೆಯಿಂದ ತೆಗಿಯೋಣ. ಅದ್ರಿಂದ ನಮ್ ಮರ್ಯಾದೆ ಆದ್ರೂ ಹೋಗಲ್ಲ. ಆ ಮರ್ಯಾದೆ ಹೋಗೋದು ಇದರಿಂದ ಆಗೋದು ಇಲ್ಲ. ನೀನ್ ಇಲ್ಲಿಂದ ಹೋದ್ರೆ ನಮ್ಗೇನು ನಷ್ಟ ಇಲ್ಲ, ಇನ್ನೂ ಒಳ್ಳೇದೇ ಆಗತ್ತೆ. ಹೋಗು, ಫಸ್ಟ್ ಇಲ್ಲಿಂದ ಹೋಗ್ಬಿಡು. ನಮ್ಗೆ ಒಳ್ಳೇದೇ ಆಗುತ್ತೆ. ಜನರು ನಮ್ಮನ್ನ ನೋಡಿ ಚುಡಾಯಿಸೋದು ನಿಲ್ಲಿಸ್ತಾರೆ. ಕಪ್ಪ ಹಂಸದ ಅಪ್ಪ ಅಮ್ಮ ಅಂತ. ನನ್ನನ್ನು ತೆಗಿಯೋದು ಏನು ಅಗತ್ಯ ಇಲ್ಲ. ನೀವು ನಾನೇ ಮನೆ ಬಿಟ್ಟು ಹೋಗ್ತೀನಿ. ಇಂಥ ಪರಿವಾರದ ಜೊತೆ ನಂಗೂ ಇರಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನೇ ಹೊರಟೋಗ್ತೀನಿ ಈಗ. ಮತ್ತೆ ಆ ಕಪ್ಪು ಹಂಸ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಬೇರೆ ಕಾಡಿಗೋಗಿ ಅಲ್ಲಿ ಅದು ಜೀವಿಸ್ತಿರುತ್ತೆ. ಅವರ ಅಪ್ಪ ಅಮ್ಮ ಇರುವ ಒಂದು ಕಾಡಲ್ಲಿ ಒಂದು ಬೆಕ್ಕು ಬರುತ್ತೆ. ಅದು ಆ ಕಾಡಲ್ಲಿರುವ ಒಂದೊಂದು ಪಕ್ಷಿಗಳನ್ನ ತಿಂದ್ಬಿಡ್ತಾ ಇತ್ತು. ಕಪ್ಪು ಹಂಸದ ಅಮ್ಮ ಮಾತ್ರ ಮಿಕ್ಕಿತ್ತು. ಮತ್ತೆ ಆ ಕಾಡಲ್ಲಿರುವ ಬೇರೆ ಪಕ್ಷಿಗಳಿಗೆ ಈ ಮಾತು ತಿಳಿತು. ಏ ಕಪ್ಪು ಹಂಸ, ನಿಮ್ ಕಾಡಲ್ಲಿ ಒಂದ್ ಬೆಕ್ ಬಂದಿದ್ಯಂತೆ, ನಿಂಗ್ ಗೊತ್ತಾಯ್ತಾ? ಎಲ್ಲಾ ಪಕ್ಷಿಗಳನ್ನ ಕೊಂದು ತಿಂದ್ಬಿಟ್ಟಿದ್ಯಂತೆ. ಸ್ವಲ್ಪ ಪಕ್ಷಿಗಳು ಮಾತ್ರ ಮಿಕ್ಕಿದೆ. ನಿಜ ಹೇಳ್ತಾ ಇದೀಯಾ? ಇಂತಹ ಕಷ್ಟದ ಸಮಯದಲ್ಲಿ ನಾನು ನನ್ನ ಪರಿವಾರ ಜೊತೆ ಇರಬೇಕು. ಕಪ್ಪು ಹಂಸ ಎಗರ್ಕೊಂಡು ಅವ್ರ ಅಮ್ಮ ಹತ್ರ ಹೋಗಿ ಸೇರುತ್ತೆ. ಅಮ್ಮ, ಟೆನ್ಷನ್ ಮಾಡಬೇಡಿ, ನಾನು ಇನ್ನೂ ಇದ್ದೀನಿ. ನಾನು ನಿಮಗೆ ಏನಾಗಕ್ ಬಿಡಲ್ಲ. ನಾನು ನೋಡ್ಕೊಳ್ತೀನಿ. ಮಗು, ನಿಮ್ಮ ಅಪ್ಪ ಮತ್ತೆ ತಮ್ಮನ್ನ ಆ ಬೆಕ್ಕು ಸಾಯಿಸ್ಬಿಡ್ತು ಹಂಗಂತೇಳಿ ಅದು ಹಳಕ್ ಶುರು ಮಾಡುತ್ತೆ. ಅದನ್ ಕೇಳಿ ಕಪ್ಪು ಹಂಸ ಅಮ್ಮನ್ನ ಹೋಗಿ ಹಪ್ಕೊಳ್ಳುತ್ತೆ. ಚಿಂತೆ ಮಾಡಬೇಡಿ ಅಮ್ಮ, ನಿಮ್ಮ ಮತ್ತೊಬ್ಬ ಮಗ ಇದಾನಲ್ವಾ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ನಾವೀ ಕಾಡನ್ನ ಬಿಟ್ಟು ಮತ್ತೊಂದು ಕಾಡಿಗೆ ಹೋಗೋಣ. ನಾನಲ್ಲಿ ನನ್ನ ಚಿಕ್ಕ ಮನೆ ಮಾಡಿದ್ದೀನಿ. ಕಪ್ಪು ಹಂಸ ಅವ್ರ ಅಮ್ಮನ ಅಲ್ಲಿಂದ ಕರ್ಕೊಂಡು ಹೋಗ್ತಿರುತ್ತೆ. ಅದೇ ಸಮಯದಲ್ಲಿ ಆ ಬೆಕ್ಕು ಅಲ್ಲಿಗೆ ಬರುತ್ತೆ. ನಾನ್ ಅನ್ಕೊಂಡೆ ಒಂದೇ ಹಂಸ ಮಿಕ್ಕಿದೆ ಅಂತ. ನೋಡ್ತಿದ್ರೆ ಒಂದ್ ಹಂಸ ತಗೊಂಡ್ರೆ ಇನ್ನೊಂದ್ ಹಂಸ ಫ್ರೀ ಅನ್ಸುತ್ತೆ. ಏಯ್ ಬೆಕ್ಕೆ, ನನ್ನ ಅಮ್ಮನಿಗೇನಾದ್ರೂ ಮಾಡಿದ್ರೆ ನೋಡು ಮತ್ತೆ. ಹೌದಾ? ಹಾಗಾದ್ರೆ ಮೊದಲು ನಾನು ನಿನ್ನನ್ನೇ ತಿಂತೀನಿ. ಮತ್ತೆ ಆ ಬೆಕ್ಕು ಅವ್ರ ಹತ್ರ ಹೋಗಕ್ ಶುರು ಮಾಡುತ್ತೆ. ಅದೇ ಸಮಯದಲ್ಲಿ ಕಪ್ಪು ಹಂಸದ ಸ್ನೇಹಿತರು ಅಲ್ಲಿಗೆ ಬರ್ತಾರೆ. ಹದ್ದು, ಚಿಂಕಿ ಪಕ್ಷಿ ಅವ್ರೆಲ್ಲಾರು ಸೇರಿ ಆ ಬೆಕ್ಕನ ಬಾಯಲ್ಲೇ ಒಡೆಯಕ್ ಶುರು ಮಾಡ್ಬಿಡ್ತಾರೆ. ಏ ಬೆಕ್ಕೆ, ಇವತ್ತು ನಿಂಗೆ ಕೆಟ್ಟ ಕೆಲಸಗಳಿಗೆ ತಿನ್ನಕ್ ಸಿಕ್ತಿದೆ. ನನ್ನನ್ನು ಬಿಟ್ಬಿಡಿ, ನನ್ನನ್ನು ದಯವಿಟ್ಟು ಬಿಟ್ಬಿಡಿ. ಇನ್ಮೇಲೆ ನಾನು ಯಾರನ್ನೂ ಸಾಯಿಸಲ್ಲ. ಯಾರೋ ಆ ಬೆಕ್ಕನ ಕ್ಷಮಿಸಕ್ ರೆಡಿ ಇಲ್ಲ. ಸ್ವಲ್ಪ ತಾದ್ಮೇಲೆ ಆ ಬೆಕ್ಕು ಸತ್ತೋಗ್ಬಿಡುತ್ತೆ. ಕಪ್ಪು ಹಂಸ ಅವನ್ ಜೊತೆನೆ ಅಮ್ಮನ್ನ ಬೇರೆ ಕಾಡಿಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಅವನ್ ಜೊತೆನೆ ಇಟ್ಕೋತಾನೆ. ಅಮ್ಮನ್ಗೆ ಏನು ಕಡಿಮೆ ಇಲ್ದೆ ನೋಡ್ಕೋತಾನೆ. ಅವ್ರ ಅಮ್ಮನ್ಗೆ ಅವಳು ಮಾಡಿರೋ ತಪ್ಪು ತಿಳಿದ್ ಬರುತ್ತೆ. ಮಗು, ನನ್ನ ಕ್ಷಮಿಸು. ನಾನು ನಿನ್ನನ್ನ ಯಾವಾಗ್ಲೂ ಬೈತಿದ್ದೆ. ಭೇದ ಭಾವನ ನೋಡ್ತಿದ್ದೆ, ಪ್ರೀತಿನೇ ತೋರಿಸಿಲ್ಲ. ನಿನ್ನ ಕಪ್ಪು ಬಣ್ಣ ಮಾತ್ರ ನೋಡ್ದೆ, ನಿನ್ನ ಒಳ್ಳೆ ಮನಸ್ಸು ನೋಡಿಲ್ಲ. ಒಂದ್ ವೇಳೆ ಇವತ್ ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತಿದ್ದೆ. ನನ್ನನ್ನು ಯಾರು ಕಾಪಾಡೋರೇ ಇರ್ತಿರ್ಲಿಲ್ಲ. ಏನಿಲ್ಲ ಅಮ್ಮ, ಎಲ್ಲರೂ ತಪ್ಪು ಮಾಡ್ತಾರೆ. ನಿಮಗೀಗ ಅದರ ಅರಿವಾಯ್ತಲ್ಲ, ಅಷ್ಟು ಸಾಕಮ್ಮ. ನೀವು ಬದಲಾದ್ರಲ್ವಾ. ಬಣ್ಣಗಳನ್ನ ಯಾರು ನೋಡಬಾರ್ದು ಅಂತ. ಎಲ್ಲರೂ ಒಂದೇ ಲೆಕ್ಕ. ಕಪ್ಪು ಹಂಸ ಮತ್ತೆ ಅವನ ಅಮ್ಮ ಇಬ್ರು ಸೇರಿ ತುಂಬಾ ಸಂತೋಷವಾಗಿ ಜೀವಿಸ್ತಾರೆ.